ಜಂಟಿಯಾಗಿ ಸೀಸನ್ ಶುರು ಮಾಡಿದ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರು ಸಿಕ್ಕಿದ್ದು ಅಡ್ವಾಂಟೇಜ್ ಆಗುತ್ತೆ. ಬಿಗಿನಿಂಗಲ್ಲಿ ಕಾವ್ಯದಿಂದ ಗಿಲ್ಲಿನ, ಗಿಲ್ಲಿಯಿಂದ ಕಾವ್ಯನ ಅನ್ನೋ ಮಾತಿದ್ರು ಕೂಡ ಹೋಗ್ತಾ ಹೋಗ್ತಾ ಅದು ಗಿಲ್ಲಿಯಿಂದನೇ ಕಾವ್ಯ ಅಂತ ಕನ್ಫರ್ಮ್ ಆಗುತ್ತೆ. ಹೊರಗಡೆ ಪ್ರಾಪರ್ಟಿ ಕಾಮಿಡಿಗೆ ಫೇಮಸ್ ಆಗಿದ್ದಂತಹ ಗಿಲ್ಲಿ ಅವರು ಒಳಗಡೆ ಬೇರೆ ಕಂಟೆಸ್ಟೆಂಟ್ಸ್ಗಳನ್ನೇ ಪ್ರಾಪರ್ಟಿ ಮಾಡ್ಕೊಂಡ್ಬಿಟ್ರು ತಮ್ಮ ಕಾಮಿಡಿಗೆ. ಕೆಲವೊಮ್ಮೆ ಇವ್ರ ಕಾಮಿಡಿಗೆ ನಕ್ಕು ನಕ್ಕು ಹೊಟ್ಟೆ ನೋವು ಬಂದರೆ ಇನ್ನು ಕೆಲವೊಮ್ಮೆ ಇರಿಟೇಷನ್ಗೆ ತಲೆನೋವು ಬರ್ತಾ ಇತ್ತು. ಇವರು ಬೇರೆಯವ್ರಿಗೆ ರೇಗಿಸಿ ಮಜಾ ತಗೊಂಡು ಮಜಾ ಕೊಡ್ತಿದ್ದಾಗ ಬೇರೆಯವರು ಇವ್ರಿಗೆ ರೇಗಿಸಿದಾಗಲೂ ಕೂಡ ಅಷ್ಟೇ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ. ಟಾಸ್ಕಲ್ಲಿ ಬೆಸ್ಟ್ ಅಲ್ಲದೆ ಇದ್ರೂ ತಕ್ಕ ಮಟ್ಟಿಗೆ ಆಟ ಆಡಿದ್ದಾರೆ. ಮನೆ ಕೆಲಸದಲ್ಲಿ ಸೋಂಬೇರಿತನ ತೋರಿಸಿದ್ರು ಕ್ಯಾಪ್ಟನ್ಗಳು ತಕ್ಕ ಮಟ್ಟಿಗೆ ಇವರಿಂದ ಕೆಲಸ ತಗೊಂಡಿದ್ದಾರೆ. ಸೀಸನ್ ಶುರುವಾಗಿದ್ದ ಕೆಲವೇ ವಾರಗಳ ನಂತರ ಗಿಲ್ಲಿ ವಿನ್ನರ್ ಅನ್ನೋ ಕೂಗು ಶುರು ಆಯಿತು. ಆ ಕೂಗು ಕ್ರೇಜ್ ಆಗಿ ಕನ್ವರ್ಟ್ ಆಯಿತು. ಆ ಕ್ರೇಜು ಅನ್ರಿಯಲ್ ಕ್ರೇಜ್ ಆಗಿ ಕನ್ವರ್ಟ್ ಆಯಿತು. ಪ್ರತಿ ಸೀಸನಲ್ಲೂ ವಿನ್ನರ್ ಯಾರು ಅನ್ನೋ ಲೆಕ್ಕಾಚಾರ ನಡೀತಿದ್ರೆ ಈ ಸೀಸನಲ್ಲಿ ರನ್ನರ್ ಯಾರು ಅನ್ನೋ ಲೆಕ್ಕಾಚಾರ ನಡೀತಾ ಇತ್ತು. ಯಾಕಂದರೆ ವಿನ್ನಿಂಗ್ ಪೊಸಿಷನ್ನ ಗಿಲ್ಲಿಗೆ ಅಂತ ರಿಸರ್ವ್ ಮಾಡಿದಂಗಿತ್ತು. ಇಷ್ಟು ಕಂಟೆಸ್ಟೆಂಟ್ಸ್ಗಳನ್ನ ಕಂಪೇರ್ ಮಾಡಿದ್ರೂ ಗಿಲ್ಲಿ ಅವ್ರಿಗೆ ಹೈಯೆಸ್ಟ್ ಹ್ಯಾಶ್ಟ್ಯಾಗ್ಸ್ ಇದೆ, ಹೈಯೆಸ್ಟು ಫಾಲೋವರ್ಸ್ ಇದ್ದಾರೆ. ಎಲ್ಲ ಫಾಲೋವರ್ಸು ವೋಟ್ ಮಾಡಲ್ಲ, ಎಲ್ಲ ವೋಟರ್ಸು ಫಾಲೋವರ್ಸ್ ಆಗಿರಲ್ಲ. ಬೈ ಚಾನ್ಸ್ ಎಲ್ಲ ಫಾಲೋವರ್ಸು ವೋಟ್ ಮಾಡಿದ್ರೆ ಮಿಕ್ಕಿದ ಎಲ್ಲ ಫೈನಲಿಸ್ಟ್ಗೆ ಬರೋ ವೋಟ್ಗಳನ್ನ ಕೂಡಿದ್ರೂ ಗಿಲ್ಲಿಗೆ ಬರೋ ವೋಟ್ಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ನಿಮ್ಗೇನು ಅನಿಸುತ್ತೆ? ಗಿಲ್ಲಿ ವಿನ್ನರ್ ಆಗ್ಬೋದಾ? ಕಮೆಂಟ್ ಬಾಕ್ಸ್ ನಿಮ್ಮದೇ. ಕೊಡು ಈ ವಿಡಿಯೋನ ಗಿಲ್ಲಿ ಫ್ಯಾನ್ಸ್ ಎಲ್ಲರಿಗೂ ಶೇರ್ ಮಾಡಿ ಕೊಡು. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.